ಡಾಕ್ಟರ್ ಹಸ್ಬೆಂಡ್ ಭಾಗ 1. ಬೆಂಗಳೂರಿನ ಗದ್ದಲದ ನಡುವೆ ಇರುವಂತಹ ಒಂದು ಸುಂದರವಾದ ಮನೆ. ಅಂದು ವಿಪರೀತ ಮಳೆ ಸುರಿತಾ ಇತ್ತು. ಆ ಮನೆಯಲ್ಲಿ ಅನ್ವಿತಾಳ ಜನನವಾದಾಗ ಅವಳ ತಂದೆ ಅನಿಲ್ ಅವರಿಗೆ ಎಲ್ಲದ ಸಂಭ್ರಮ. ಅನ್ವಿತಾ ಬೆಳೆದು ದೊಡ್ಡವಳಾಗುತ್ತಿದ್ದಂತೆ ಅವಳ ಕನಸುಗಳು ಕೂಡ ಬೆಳೆಯುತ್ತಾ ಹೋದವು. 25 ವರ್ಷಗಳ ನಂತರ ಅನ್ವಿತಾ ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಅವಳ ಜೀವನ ಅವಳು ಅಂದುಕೊಂಡಷ್ಟು ಸರಳವಾಗಿರಲಿಲ್ಲ. ಆಫೀಸ್ನಲ್ಲಿ ಮ್ಯಾನೇಜರ್ ವಿಕ್ರಮ್ ನೀಡ್ತಾ ಇದ್ದಂತಹ ಕಿರುಕುಳ ಅವಳಿಗೆ ನರಕ ಅಂತ ಅನ್ನಿಸ್ತಿತ್ತು. ವಿಕ್ರಮ್ ಯಾವಾಗಲೂ ಎಲ್ಲರ ಮುಂದೆ ಅನ್ವಿತಾಳಿಗೆ ಬೈತಿದ್ದ, ನಿನ್ನ ಕೋಡಿಂಗ್ನಲ್ಲಿ ಲಾಜಿಕ್ ಇಲ್ಲ, ನಿನಗೆ ಕೆಲಸ ಮಾಡಲು ಯೋಗ್ಯತೆ ಇಲ್ಲ ಎಂದು ಅವಳನ್ನು ಅವಮಾನಿಸ್ತಾ ಇದ್ದ. ಅಳುತ್ತಲೇ ಕೆಲಸವನ್ನು ಮುಂದುವರಿಸ್ತಿದ್ಲು. ಅವಳಿಗೆ ಬೆನ್ನೆಲುಬಾಗಿ ನಿಂತಿದ್ದ ಅವಳ ಗೆಳತಿ ಕಾವ್ಯ ಮಾತ್ರ ಪ್ರತಿ ಬಾರಿ ವಿಕ್ರಮ್ ಬೈದಾಗಲೂ ಕಾವ್ಯ ಅವಳಿಗೆ ಸಮಾಧಾನ ಮಾಡ್ತಾ ಇದ್ಲು. ಒಂದಿನ ಅನ್ವಿತಾ ಮನೆಗೆ ಬಂದಾಗ ತಂದೆ ಸುನೀಲ್ ಒಂದು ಸುದ್ದಿಯನ್ನು ಮುಟ್ಟಿಸಿದ್ರು. ಅನ್ವಿತಾ, ನಾಳೆ ನಿನಗೆ ಗಂಡು ನೋಡೋಕೆ ಬರ್ತಾ ಇದ್ದಾರಮ್ಮ. ಆ ಹುಡುಗ ಒಬ್ಬ ಪ್ರಸಿದ್ಧ ಡಾಕ್ಟರ್, ಹೆಸರು ಸಿದ್ಧಾರ್ಥ್ ಎಂದರು. ಅನ್ವಿತಾಳಿಗೆ ಮದುವೆ ಮೇಲೆ ಆಸಕ್ತಿ ಖಂಡಿತ ಇರಲಿಲ್ಲ. ಅದರಲ್ಲೂ ಒಬ್ಬ ಡಾಕ್ಟರ್ ಅಂದರೆ ಇನ್ನೂ ಭಯನೇ. ಸಿದ್ಧಾರ್ಥ್ ಒಬ್ಬ ಶಿಸ್ತಿನ ಮನುಷ್ಯ. ಅವನ ಜೀವನದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು. ಕೆಲಸವೇ ಅವನಿಗೆ ದೇವರು. ತಾಯಿಯ ಒತ್ತಾಯಕ್ಕೆ ಮಣಿದು ಆತ ಅನ್ವಿತಾಳನ್ನು ನೋಡಲು ಒಪ್ಪಿರ್ತಾನೆ. ನಿಶ್ಚಿತಾರ್ಥದ ದಿನ ಇಬ್ಬರು ಮೊದಲ ಬಾರಿಗೆ ಭೇಟಿ ಆಗ್ತಾರೆ. ಸಿದ್ಧಾರ್ಥನ ಗಂಭೀರ ಮುಖ ನೋಡಿ ಅನ್ವಿತಾ ಭಯ ಪಡ್ತಾಳೆ. ಸಿದ್ಧಾರ್ಥ್ ಅವಳ ಬಳಿ ಬಂದು ಮೆಲ್ಲಗೆ ಹೇಳಿದ್ಲು, ನೋಡಿ ಅನ್ವಿತಾ, ಈ ಮದುವೆ ಕೇವಲ ಮನೆಯವರಿಗಾಗಿ ನಡೀತಾ ಇದೆ. ಮದುವೆ ನಂತರ ನಿಮ್ಮ ಜೀವನಕ್ಕೆ ನಾನು ಖಂಡಿತ ಅಡ್ಡಿ ಬರೋದಿಲ್ಲ. ನನ್ನ ಜೀವನಕ್ಕೆ ನೀವು ಬರಬೇಡಿ. ಸಿದ್ಧಾರ್ಥನ ಈ ಮಾತು ಅನ್ವಿತಾಳಿಗೆ ವಿಚಿತ್ರ ಅನಿಸಿದ್ರು ಕೂಡ ತನ್ನ ಸ್ವಾತಂತ್ರ್ಯ ಸಿಗ್ತದಲ್ವಾ ಅಂತ ಅವಳು ಸುಮ್ಮನೆ ಆಗ್ತಾಳೆ. ನಿಶ್ಚಿತಾರ್ಥ ಮುಗಿದ ಕೆಲವು ದಿನಗಳ ನಂತರ ಅನ್ವಿತಾ ಆಕಸ್ಮಿಕವಾಗಿ ಸಿದ್ಧಾರ್ಥ್ ಕೆಲಸ ಮಾಡುವಂತಹ ಆಸ್ಪತ್ರೆಗೆ ಹೋಗಲೇಬೇಕಾಗುತ್ತೆ. ಅಲ್ಲಿ ಸಿದ್ಧಾರ್ಥನ ಶಿಸ್ತು ಕಂಡು ಅವಳು ಬೆಕ್ಕಸ ಬೆರಗಾದ್ಲು. ಅನ್ವಿತಾ ಟೆನ್ಷನ್ನಲ್ಲಿ ಉಗುರು ಕಚ್ಚುವುದನ್ನು ನೋಡಿದ ಸಿದ್ಧಾರ್ಥ್ ಅವಳಿಗೆ ಸ್ಯಾನಿಟೈಸರ್ ಕೊಟ್ಟು ಉಗುರು ಕಚ್ಚುವುದು ಒಳ್ಳೆಯ ಅಭ್ಯಾಸ ಅಲ್ಲ ಅಂತ ಹೇಳಿಬಿಟ್ಟು ಬುದ್ಧಿ ಕೂಡ ಹೇಳ್ತಾನೆ. ಅನ್ವಿತಾಳಿಗೆ ಅವನ ಈ ಅತಿಯಾದ ಶಿಸ್ತು ಕಿರಿಕಿರಿ ಉಂಟು ಮಾಡುತ್ತೆ. ಯಾವಾಗಲೂ ಆ್ಯಪಲ್ ಜ್ಯೂಸ್ ಕುಡಿದಿದ್ರೆ ಡಾಕ್ಟರ್ ಅವಶ್ಯಕತೆ ಇರುವುದಿಲ್ಲ ಎಂದು ಅವಳು ಅವನಿಗೆ ಚೇಷ್ಟೆ ಮಾಡಿದ್ಲು. ಮೊದಲ ಬಾರಿಗೆ ಸಿದ್ಧಾರ್ಥನ ಮುಖದಲ್ಲಿ ಸಣ್ಣ ನಗು ಕೂಡ ಮೂಡುತ್ತೆ. ಆದರೆ ಅದೇ ಸಮಯದಲ್ಲಿ ಅನ್ವಿತಾಳಿಗೆ ವಿಕ್ರಮಿಂದ ಒಂದು ಬೆದರಿಕೆ ಮೆಸೇಜ್ ಬಂತು. ನಿನ್ನ ಮದುವೆ ಸುಸೂತ್ರವಾಗಿ ನಡೆಯಲು ನಾನು ಬಿಡೋದಿಲ್ಲ ಎಂದು ವಿಕ್ರಮ್ ಎಚ್ಚರಿಕೆ ಕೂಡ ನೀಡ್ತಾನೆ. ಅನ್ವಿತಾಳ ಮನಸ್ಸಿನಲ್ಲಿ ಆತಂಕ ಶುರುವಾಯಿತು. ಒಂದೆಡೆ ಶಿಸ್ತಿನ ಸಿದ್ಧಾರ್ಥು, ಇನ್ನೊಂದೆಡೆ ಕ್ರೂರಿ ವಿಕ್ರಮು. ಇವರ ನಡುವೆ ಅನ್ವಿತಾಳ ಜೀವನ ಯಾವ ತಿರುವು ಪಡಿತದೆ? ನಿಶ್ಚಿತಾರ್ಥ ಮುಗಿದಿದ್ರೂ ಕೂಡ ಅನ್ವಿತಾಳ ಮನಸ್ಸು ಮಾತ್ರ ನೆಮ್ಮದಿ ಇಲ್ಲ. ಆಫೀಸ್ನಲ್ಲಿ ವಿಕ್ರಮ್ ನೀಡ್ತಾ ಇರೋ ಕಿರುಕುಳ ಮಿತಿ ಮೀರ್ತಾ ಇದೆ. ಕೇವಲ ಕೆಲಸಕ್ಕಾಗಿ ಅವಳನ್ನು ಸತಾಯಿಸ್ತಾ ಇರಲಿಲ್ಲ, ಬದಲಾಗಿ ಅನ್ವಿತಾ ಒಬ್ಬ ಯಶಸ್ವಿ ಡಾಕ್ಟರ್ನ ಹೆಂಡತಿ ಆಗ್ತಿದ್ದಾಳೆ ಅನ್ನೋ ಅಸೂಯೆ ಆತನನ್ನು ಸುಡ್ತಾ ಇತ್ತು. ನೀನು ಎಷ್ಟೇ ದೊಡ್ಡ ಮನೆಗೆ ಹೋದರೂ ಆಫೀಸ್ನಲ್ಲಿ ನನ್ನ ಕೈ ಕೆಳಗಿನ ಕೆಲಸ ಮಾಡಲೇಬೇಕು ಎಂದು ವಿಕ್ರಮ್ ಅವಳನ್ನು ಮಾನಸಿಕವಾಗಿ ಕೂಗಿಸ್ತಿದ್ದ. ಅನ್ವಿತಾ ಈ ನೋವಿನಿಂದ ಹೊರಬರಲು ತನ್ನ ಸ್ನೇಹಿತರಾದ ಕಾವ್ಯ ಮತ್ತು ವರುಣ್ ಜೊತೆ ಸೇರಿ ಒಂದು ಪ್ರವಾಸದ ಪ್ಲ್ಯಾನ್ ಕೂಡ ಮಾಡ್ತಾಳೆ. ಅಮ್ಮ, ಮದುವೆಯಾದ ಮೇಲೆ ಸಂಸಾರ ಅಂತ ಕಳೆದು ಹೋಗ್ತೀನಿ, ಈಗಲಾದರೂ ದೂದ್ ಸಾಗರ್ ಫಾಲ್ಸ್ ನೋಡಿ ಬರ್ತೇನೆ ಅಂತ ಹಠ ಮಾಡಿ ಒಪ್ಪಿಗೆ ಪಡೆದ್ಲು. ಈತ ಸಿದ್ಧಾರ್ಥ್ ತನ್ನ ಆಸ್ಪತ್ರೆಯ ಕೆಲಸಗಳನ್ನು ಎಷ್ಟೇ ಬ್ಯುಸಿಯಾಗಿದ್ರೂ ಕೂಡ ಅನ್ವಿತಾಳ ಬಗ್ಗೆ ಅವನಿಗೊಂದು ಅಸ್ಪಷ್ಟವಾದ ಕಾಳಜಿ ಮೂಡತೊಡಗಿತ್ತು. ಅನ್ವಿತಾ ಆಫ್ ಟು ಫಾಲ್ಸ್ ಎಂದು ಹಾಕಿದ ವಾಟ್ಸಪ್ ಸ್ಟೇಟಸ್ ನೋಡಿ ಸಿದ್ಧಾರ್ಥ ಎದೆ ಸಕ್ಕೆನಿತ್ತು. ಅವನಿಗೆ ತನ್ನ ತಂಗಿ ಮಾನ್ಯತಾಳ ಕರಾಳ ನೆನಪು ಮರುಕಳಿಸಿತು. ಮಾನ್ಯತಾ ಕೂಡ ಕೆಲವು ವರ್ಷಗಳ ಹಿಂದೆ ಇದೇ ರೀತಿ ಫಾಲ್ಸ್ಗೆ ಹೋದಾಗ ಕಾಲು ಜಾರಿ ಬಿದ್ದು ಮೃತ ಆಗಿದ್ಲು. ಅಂದಿನಿಂದ ಸಿದ್ಧಾರ್ಥ್ಗೆ ಪ್ರವಾಸಿ ತಾಣಗಳೆಂದರೆ ಒಂದು ರೀತಿಯ ಭಯ, ಅಸಹ್ಯ. ತಕ್ಷಣ ಅನ್ವಿತಾಳಿಗೆ ಫೋನ್ ಮಾಡಿ ಅಲ್ಲಿಗೆ ಹೋಗ್ಬೇಡ ಅನ್ವಿತಾ ಎಂದು ಅಪಾಯಕಾರಿ ಸ್ಥಳ ಅಂತ ಎಚ್ಚರಿಸ್ದ. ಆದರೆ ಅನ್ವಿತಾ ಸಿದ್ಧಾರ್ಥನ ಮಾತನ್ನು ಸ್ವತಂತ್ರದ ತಡೆ ಅಂತ ಭಾವಿಸಿದ್ಲು. ಡಾಕ್ಟರ್, ಇದು ನನ್ನ ಜೀವನ, ಪ್ರತಿಯೊಂದಕ್ಕೂ ನಿಮ್ಮ ಶಿಸ್ತಿನ ಆರ್ಡರ್ ಇಲ್ಲಿ ನಡೆಯಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಲು. ಪ್ರವಾಸದ ಹಾದಿಯಲ್ಲಿದ್ದ ಅನ್ವಿತಾಳಿಗೆ ಅರ್ಧರಾತ್ರಿ ವಿಕ್ರಮ್ನಿಂದ ಒಂದು ವಿಡಿಯೋ ಕಾಲ್ ಬಂತು. ವಿಕ್ರಮ್ ಕುಹಕವಾಗಿ ನಗುತ್ತಾ, ಅನ್ವಿತಾ, ನೀನು ಟ್ರಿಪ್ ಎಂಜಾಯ್ ಮಾಡ್ತಿದ್ಯಾ ಅಂದ್ಕೋ, ಆದರೆ ನಾಳೆ ಬೆಳಗ್ಗೆ ನಿನ್ನ ಮತ್ತು ನನ್ನ ಹಳೆಯ ಫೋಟೋಗಳು ಎಡಿಟ್ ಆಗಿ ಸಿದ್ಧಾರ್ಥನ ಕೈ ಖಂಡಿತ ಸೇರುತ್ತೆ ಅಂತ. ಆಮೇಲೆ ನಿನ್ನ ಮದುವೆ ಏನಾಗುತ್ತೋ ನೀನೇ ನೋಡ್ಕೋ ಎಂದು ಬೆದರಿಕೆ ಹಾಕ್ತ. ಅನ್ವಿತಾಳಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂಗಾಯಿತು. ವಿಕ್ರಮ್ ಎಂತಹ ನೀಚ ಕೆಲಸಕ್ಕೂ ಕೈ ಹಾಕಬಲ್ಲ ಅಂತ ಅವಳಿಗೆ ತಿಳಿದಿತ್ತು. ಭಯ ಮತ್ತು ಆತಂಕದಿಂದ ಅವಳಿಗೆ ಅಂದು ರಾತ್ರಿ ನಿದ್ರೆನೇ ಬರಲಿಲ್ಲ. ಸಿದ್ಧಾರ್ಥ್ಗೆ ವಿಷಯ ತಿಳಿಸಬೇಕಂದ್ರೂ ಅವನು ತನ್ನನ್ನು ತಪ್ಪು ತಿಳಿಯಬಹುದು ಅನ್ನೋ ಸಂಕೋಚ.
ಮರುದಿನ ಬೆಳಗ್ಗೆ ದೂದ್‌ಸಾಗರ್ ಫಾಲ್ಸ್ ತಲುಪಿದಾಗ ಅಲ್ಲಿನ ಸೌಂದರ್ಯ ಅನ್ವಿತಾಳ ಆತಂಕವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿತು. ಫೋಟೋ ತೆಗೆಯಲು ಕಲ್ಲಿನ ಮೇಲೆ ನಿಂತಾಗ ಅನಿರೀಕ್ಷಿತವಾಗಿ ಅವಳ ಕಾಲು ಜಾರಿತು. ಸುತ್ತಮುತ್ತಲಿನವರು ಕಿರುಚುವಷ್ಟರಲ್ಲಿ ಅನ್ವಿತಾ ಕೆಳಗೆ ಬಿದ್ದಿದ್ಲು. ಅದೃಷ್ಟವಶಾತ್ ಪ್ರಾಣಾಪಾಯವಾಗದಿದ್ದರೂ ಅವಳ ಕೈ ಮತ್ತು ಕಾಲಿಗೆ ಬಲವಾದ ಗಾಯಗಳಾಗಿ ರಕ್ತ ಸುರಿತಾ ಇತ್ತು. ಪ್ರಜ್ಞೆ ಕಳೆದುಕೊಳ್ಳುವ ಮೊದಲ ಕ್ಷಣದಲ್ಲಿ ಅವಳಿಗೆ ನೆನಪಾದದ್ದು ಸಿದ್ಧಾರ್ಥ್ ಮಾತ್ರ. ಕಾವ್ಯ ಗಾಬರಿಯಿಂದ ಸಿದ್ಧಾರ್ಥ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ಲು. ಸಿದ್ಧಾರ್ಥ್ ತನ್ನ ವೃತ್ತಿ ಜೀವನದಲ್ಲಿ ಸಾವಿರಾರು ಆಪರೇಷನ್ ಮಾಡಿದ್ರೂ ಅನ್ವಿತಾಳಿಗೆ ಗಾಯವಾಗಿದೆ ಅನ್ನೋ ಸುದ್ದಿ ಕೇಳಿ ಕೈಗಳು ನಡುಗಿದ್ವು. ತಕ್ಷಣ ತನ್ನ ಕಾರತ್ತಿದ್ದ ಸಿದ್ಧಾರ್ಥ್ ಬೆಟ್ಟದ ಹಾದಿಯಲ್ಲಿ ಅತಿ ವೇಗವಾಗಿ ಧಾವಿಸಿದ. ಅನ್ವಿತಾಳನ್ನ ರಕ್ತಸಿಕ್ತ ಸ್ಥಿತಿಯಲ್ಲಿ ನೋಡಿದಾಗ ಸಿದ್ಧಾರ್ಥ್ನ ಕಣ್ಣಲ್ಲಿ ನೀರು ತುಂಬಿತು. ವಿಕ್ರಮ್‌ನ ಬೆದರಿಕೆ ಒಂದೆಡೆ, ಅನ್ವಿತಾಳ ಈ ಸ್ಥಿತಿ ಇನ್ನೊಂದೆಡೆ. ಸಿದ್ಧಾರ್ಥ್ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾನೆ ಎಂಬ ಪ್ರಶ್ನೆ. ಸಿದ್ಧಾರ್ಥ್ ಅನ್ವಿತಾಳನ್ನ ಅರೆಪ್ರಜ್ಞಾವಸ್ಥೆಯಲ್ಲಿ ತನ್ನ ಆಸ್ಪತ್ರೆಗೆ ಕರೆತಂದು ತುರ್ತು ಚಿಕಿತ್ಸೆಯನ್ನು ನೀಡ್ತಾ ಇದ್ದ. ಆಪರೇಷನ್ ಥಿಯೇಟರ್ನಿಂದ ಹೊರಬಂದ ಸಿದ್ಧಾರ್ಥ್ನ ಮುಖದಲ್ಲಿ ಆತಂಕ ಮತ್ತು ಕೋಪದ ಮಿಶ್ರಣ ಇತ್ತು. ಅನ್ವಿತಾಳಿಗೆ ಪ್ರಜ್ಞೆ ಬಂದಾಗ ಸಿದ್ಧಾರ್ಥ್ ಅವಳ ಪಕ್ಕದಲ್ಲೇ ಕುಳಿತಿದ್ದ. ನಾನು ಹೇಳಿದ ಮಾತನ್ನು ಕೇಳಿದರೆ ಖಂಡಿತ ನಿನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅನ್ವಿತಾ ಅಂತ ಅವನು ಗಂಭೀರವಾಗಿ ಹೇಳ್ದ. ಅವನ ಕಣ್ಣುಗಳಲ್ಲಿ ಅವಳಿಗಾಗಿ ಮಿಡಿತವಿತ್ತು. ಅನ್ವಿತಾ ಅಳುತ್ತಾ ವಿಕ್ರಮ್ ನೀಡಿದ ಬೆದರಿಕೆಯ ಬಗ್ಗೆ ಸಿದ್ಧಾರ್ಥ್ಗೆ ವಿವರಿಸಿದ್ಲು. ಸಿದ್ಧಾರ್ಥ್ ವಿಕ್ರಮ್ ಬಗ್ಗೆ ಇಲ್ಲಸಲ್ಲದ ಫೋಟೋಗಳು ಹರಿಬಿಡ್ತಾನಂತ. ನನ್ನಿಂದ ನಿಮ್ಮ ಗೌರವಕ್ಕೆ ಧಕ್ಕೆಯಾಗಿ ಬರಬಾರದು, ಈ ಮದುವೆ ಇಲ್ಲಿ ನಿಂತು ಹೋಗ್ಲಿ ಎಂದು ಅನ್ವಿತಾ ಕಣ್ಣೀರಾಕಿದ್ಲು. ಸಿದ್ಧಾರ್ಥ್ ಅನ್ವಿತಾಳ ಕೈ ಹಿಡಿದು ಸಮಾಧಾನ ಮಾಡ್ದ. ಅನ್ವಿತಾ, ಒಬ್ಬ ಹೆಣ್ಣಿನ ಗೌರವವನ್ನು ಹಾಳು ಮಾಡೋನು ಹೇಡಿಯೇ ಹೊರತು ಮನುಷ್ಯನಲ್ಲ. ಅವನ ಬೆದರಿಕೆಗೆ ಹೆದರಿ ನಾನು ನಿನ್ನನ್ನು ಬಿಡೋದಿಲ್ಲ ಎಂದು ಭರವಸೆ ನೀಡಿದನು. ಅಷ್ಟರಲ್ಲಿ ಸಿದ್ಧಾರ್ಥ್ನ ಫೋನಿಗೆ ವಿಕ್ರಮ್ ಕೆಲವು ಎಡಿಟ್ ಮಾಡಿದ ಫೋಟೋಗಳನ್ನು ಕಳುಹಿಸಿಕೊಡ್ತಾನೆ. ಅದನ್ನು ನೋಡಿದಂತಹ ಸಿದ್ಧಾರ್ಥ್ ಕೋಪದಿಂದ ಕೆಂಡಾಮಂಡಲನಾಗ್ತಾನೆ. ಸ್ನೇಹಿತರಿಗೆ ಫೋನ್ ಕೂಡ ಹಚ್ಚಿ ಆ ಫೋಟೋಗಳ ಮೂಲವನ್ನು ಪತ್ತೆ ಹಚ್ಚಲು ತಿಳಿಸ್ತಾನೆ. ವಿಕ್ರಮ್ ಕೇವಲ ಅನ್ವಿತಾಳ ಹಳೆಯ ಗ್ರೂಪ್ ಫೋಟೋಗಳನ್ನು ಎಡಿಟ್ ಮಾಡಿ ವಿಕೃತವಾಗಿ ಬಿಂಬಿಸಿದ ಎಂಬುದು ತಾಂತ್ರಿಕವಾಗಿ ಸಾಬೀತಾಯಿತು. ಮರುದಿನ ಸಿದ್ಧಾರ್ಥ್ ನೇರವಾಗಿ ಅನ್ವಿತಾಳ ಆಫೀಸಿಗೆ ಹೋಗ್ತಾನೆ. ಅಲ್ಲಿ ವಿಕ್ರಮ್ ಎಲ್ಲರ ಮುಂದೆ ಅನ್ವಿತಾಳ ಬಗ್ಗೆ ಕೀಳಾಗಿ ಮಾತಾಡ್ತಿದ್ದನು. ಸಿದ್ಧಾರ್ಥ್ ಒಳಗೆ ಬರುತ್ತಿದ್ದಂತೆ ವಿಕ್ರಮ್ನ ಕಾಲರನ್ನು ಹಿಡಿದು ಗೋಡೆಗೆ ಹೊತ್ತಿ ಹಿಡಿದ್ಬಿಡ್ತಾನೆ. ನೋಡು ವಿಕ್ರಮ್, ಅನ್ವಿತಾ ನನ್ನ ಬಾವಿ ಹೆಂಡತಿ. ಅವಳು ತಂಟೆಗೆ ಬಂದರೆ ಅಥವಾ ಇಂತಹ ನೀಚ ಕೆಲಸಗಳನ್ನು ಮುಂದುವರೆಸಿದ್ರೆ ನಿನ್ನ ಜೈಲಿಗೆ ಹಾಕ್ಸೋದು ಮಾತ್ರವಲ್ಲ, ನಿನ್ನ ವೃತ್ತಿ ಜೀವನವನ್ನೇ ಅಂತ್ಯಗೊಳಿಸ್ಬಿಡ್ತೀನಿ ಅಂತ ಹೇಳಿ ಎಚ್ಚರಿಕೆ ಕೂಡ ನೀಡ್ತಾನೆ. ಸಿದ್ಧಾರ್ಥ್ನ ಈ ರೌದ್ರಾವತಾರ ಕಂಡು ವಿಕ್ರಮ್ ನಡುಗು ಹೋಗ್ತಾನೆ. ಸಿದ್ಧಾರ್ಥ್ ಅನ್ವಿತಾಳ ರೆಸಿಗ್ನೇಷನ್ ಲೆಟರನ್ನು ಅಲ್ಲೇ ಬಿಸಾಡಿ ಅವಳನ್ನು ಆ ನರಕದಂತಹ ಆಫೀಸ್ನಿಂದ ಬಿಡಿಸ್ತಾನೆ. ಅನ್ವಿತಾಳಿಗೆ ಸಿದ್ಧಾರ್ಥನ ಬೆನ್ನೆಲುಬಾಗಿ ನಿಂತ ರೀತಿ ಕಂಡು ಅವನ ಮೇಲೆ ಅಪಾರವಾದ ಗೌರವ ಮೂಡುತ್ತೆ. ಸಿದ್ಧಾರ್ಥ್ ಅವಳಿಗೆ ಒಂದು ಸರ್ಪ್ರೈಸ್ ನೀಡ್ತಾನೆ. ಅನ್ವಿತಾ, ನೀನು ಯಾರ ಕೈ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನದೇ ಆದ ಒಂದು ಸಾಫ್ಟ್ವೇರ್ ಸ್ಟಾರ್ಟಪ್ ಆರಂಭಿಸಲು ನಾನು ನಿನಗೆ ಖಂಡಿತ ಸಹಾಯ ಮಾಡ್ತೀನಿ ಅಂತ. ಅನ್ವಿತಾಳ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತು. ಮದುವೆಗೆ ಮುಂಚೆ ಸಿದ್ಧಾರ್ಥ್ ಅವಳ ಕನಸುಗಳಿಗೆ ಜೀವ ತುಂಬ್ತಾ ಇದ್ದಾನೆ. ಆದರೆ ವಿಕ್ರಮ್ ಸುಮ್ಮನೆ ಕೂರುವವನಂತೂ ಖಂಡಿತ ಅಲ್ಲ. ಅವರಿಬ್ಬರಿಗೂ ತಿಳಿದಿರಲಿಲ್ಲ, ವಿಕ್ರಮ್ ಸಿದ್ಧಾರ್ಥನ ಅತೀತವಾದ ನೋವನ್ನು ಕೆದಕಲು ಮುಂದಾಗ್ತಾನೆ ಎಂಬ ಸಣ್ಣ ಸುಳಿವು ಸಿಗ್ತದೆ. ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಅನ್ವಿತಾ ಮನೆಗೆ ಮರಳಿದಾಗ ಅವಳ ಮನಸ್ಸಿನಲ್ಲಿ ಸಿದ್ಧಾರ್ಥ್ ಬಗ್ಗೆ ಹೊಸದೊಂದು ಭಾವನೆ, ಆಸೆ ಚಿಗುರೊಡೆದಿರುತ್ತೆ. ಅನ್ವಿತಾಳ ಕೈಗೆ ಬ್ಯಾಂಡೇಜ್ ಇರುವುದರಿಂದ ಅವಳು ಮನೆಯಲ್ಲೇ ವಿಶ್ರಾಂತಿ ಪಡಿಬೇಕಾಗಿತ್ತು. ಆದರೆ ಅವಳ ಚಂಚಲ ಮನಸ್ಸು ಸುಮ್ಮನೆ ಇರ್ತಾ ಇರಲಿಲ್ಲ. ಸಿದ್ಧಾರ್ಥ್ ಪ್ರತಿದಿನ ಸಂಜೆ ಅವಳ ಆರೋಗ್ಯ ವಿಚಾರಿಸಬೇಕು ಅಂತ ಹೇಳಿ ಮನೆಗೆ ಬರ್ತಾ ಇದ್ದ. ಒಂದಿನ ಅವನು ಬಂದಾಗ ಅನ್ವಿತಾಳ ರೂಮಿನ ಅವ್ಯವಸ್ಥೆ ಕಂಡು ದಿಗ್ಭ್ರಮೆಗೊಳ್ತಾನೆ. ರೂಮಿನ ತುಂಬ ಬಿಸ್ಕೆಟ್ ಕವರ್ಸ್ ಹಾಕೊಂಡಿದೆ, ಪುಸ್ತಕಗಳು ಹಾಸಿಗೆ ಮೇಲೆ ಇದೆ, ಲ್ಯಾಪ್ಟಾಪು. ಸಿದ್ಧಾರ್ಥ್ ಶಿಸ್ತಿನ ಕಣ್ಣುಗಳಿಗೆ ದಹಿಸುವಂತೆ ಕಂಡವು. ಅನ್ವಿತಾ ಫೋನಲ್ಲಿ ಕಾಫಿ ಜೊತೆ ಜೋರಾಗಿ ನಗಾಡ್ತಾ ಮಾತಾಡ್ತಿರೋದನ್ನು ಕಂಡ ಸಿದ್ಧಾರ್ಥ್ ಗಂಭೀರವಾಗಿ ಅವಳ ಮುಂದೆ ಬಂದು ನಿಲ್ತಾನೆ. ಸಿದ್ಧಾರ್ಥ್ನ ಗಂಭೀರ ಮುಖ ನೋಡಿ ಅನ್ವಿತಾ ಫೋನ್ ಕಟ್ ಮಾಡಿ ಮೌನವಾಗಿಬಿಡ್ತಾಳೆ. ಸಿದ್ಧಾರ್ಥ್ ಏನು ಮಾತನಾಡದೆ ಮೆಲ್ಲಗೆ ಆಡ್ಕೊಂಡಿದ್ದ ಪುಸ್ತಕಗಳನ್ನು ಅವನ ಪಾಡಿಗೆ ಅವನು ಜೋಡಿಸಿಟ್ಟನು ಮತ್ತು ಅಸ್ತವ್ಯಸ್ತವಾಗಿದ್ದ ರೂಮನ್ನು ಅಚ್ಚುಕಟ್ಟಾಗಿ ಸರಿಪಡಿಸಿದನು. ಇದನ್ನು ನೋಡಿದ ಅನ್ವಿತಾಳಿಗೆ ಒಂದು ರೀತಿಯ ಸಂಕೋಚ. ಕ್ಷಮಿಸಿ ಸಿದ್ಧಾರ್ಥ್, ನನಗೆ ಈ ರೀತಿ ಆಡ್ಕೊಂಡಿರುವುದು ಇಷ್ಟ. ಎಲ್ಲವೂ ಅಚ್ಚುಕಟ್ಟಾಗಿರೋ ನನಗೆ ಕೆಲಸ ಮಾಡೋಕ್ಕೆ ಖಂಡಿತ ಮನಸ್ಸೇ ಬರೋದಿಲ್ಲ ಅಂದ್ಲು. ಅದಕ್ಕೆ ಸಿದ್ಧಾರ್ಥ್ ಶಾಂತವಾಗಿ, ಬಾಹ್ಯ ಪ್ರಪಂಚ ಗೊಂದಲಮಯವಾಗಿದ್ದರೆ ಮನಸ್ಸು ಕೂಡ ಗೊಂದಲಕ್ಕೀಡಾಗತ್ತೆ ಅನ್ವಿತಾ. ಶಿಸ್ತು ಎನ್ನುವುದು ಕೇವಲ ನಿಯಮ ಅಲ್ಲ, ಅದು ನಮಗಾಗಿ ನಾವು ರೂಪಿಸಿಕೊಳ್ಳುವಂತಹ ಗೌರವ ಅಂತ ತಿಳಿ ಹೇಳಿದ. ಅನ್ವಿತಾಳಿಗೆ ಅವನ ಮಾತುಗಳಲ್ಲಿನ ಆಳವಾದ ಅರ್ಥ ಮೊದಲ ಬಾರಿಗೆ ಅರ್ಥವಾಯಿತು.
ಮತ್ತೊಂದೆಡೆ ವಿಕ್ರಮ್ ತನ್ನ ಸೋಲನ್ನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ. ಅವನು ಅನ್ವಿತಾಳ ತಂದೆ ಅನಿಲ್ ಅವರಿಗೆ ಫೋನ್ ಮಾಡಿ ಸುಳ್ಳು ಸುದ್ದಿಯೊಂದನ್ನು ಹಬ್ಬಿಸ್ತಾನೆ. ಅಂಕಲ್, ಸಿದ್ಧಾರ್ಥ್ ಮತ್ತು ಅನ್ವಿತಾ ಪರಸ್ಪರ ಪ್ರೀತಿಸ್ತಾ ಇಲ್ಲ. ಅವರ ನಡುವೆ ಕೇವಲ ಒಂದು ಆರ್ಥಿಕ ಒಪ್ಪಂದ ನಡೆದಿದೆ. ಸಿದ್ಧಾರ್ಥ್ ತನ್ನ ಆಸ್ಪತ್ರೆಯ ಪ್ರಚಾರಕ್ಕಾಗಿ ಈ ಮದುವೆಯನ್ನ ಮಾಡ್ಕೊಳ್ತಾ ಇದ್ದಾನೆ ಎಂದು ಅನಿಲ್ ಅವರ ಮನಸ್ಸಿನ ಸಂಶಯದ ವಿಷಯವನ್ನ ಬಿತ್ತುತ್ತಾನೆ. ಈ ಮಾತು ಕೇಳಿ ಅನಿಲ್ ತುಂಬಾನೇ ಆತಂಕಕ್ಕೆ ಒಳಗಾಗ್ತಾರೆ. ಅವರು ಸಿದ್ಧಾರ್ಥ ಪ್ರತ್ಯಕ್ಷವಾಗಿ ಭೇಟಿ ಮಾಡಿ ಈ ಬಗ್ಗೆ ಕೇಳಿದಾಗ ಸಿದ್ಧಾರ್ಥ್ ಕಿಂಚಿತ್ತು ಕೋಪಗೊಳ್ಳದೆ ಅನಿಲ್ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾನೆ. ಅಂಕಲ್, ನಂಬಿಕೆ ಇಲ್ಲದಿದ್ದರೆ ಯಾವ ಸಂಬಂಧನೂ ಉಳಿಯೋದಿಲ್ಲ. ಅನ್ವಿತಾ ಕೇವಲ ನನ್ನ ಭಾವಿ ಹೆಂಡತಿಯಲ್ಲ, ಅವಳು ನನ್ನ ಜೀವನದ ಅವಿಭಾಜ್ಯ ಅಂಗವಾಗ್ತಾ ಇದ್ದಾಳೆ ಎಂಬ ಸಿದ್ಧಾರ್ಥ್ನ ನುಡಿಗಳು ಅನಿಲ್ ಅವರ ಆತಂಕವನ್ನ ದೂರ ಮಾಡಿಬಿಡ್ತವೆ. ಸಿದ್ಧಾರ್ಥು ತನ್ನ ಶಿಸ್ತಿನ ಜೀವನದ ನಡುವೆಯೇ ಅನ್ವಿತಾಳ ಸಣ್ಣ ಪುಟ್ಟ ಆಸೆಗಳನ್ನು ಪೂರೈಸೋಕೆ ಶುರು ಮಾಡಿದ. ಅನ್ವಿತಾಳಿಗೆ ಇಷ್ಟವಾದ ಕಾಫಿಯನ್ನು ತಾನೇ ತಯಾರಿಸಿ ತಂದುಕೊಡೋದು, ಅವಳ ಸ್ಮಾರ್ಟ್ ಆಫ್ ಕೆಲಸಗಳಿಗೆ ತಾಂತ್ರಿಕ ಸಲಹೆಯಲ್ಲಿ ನೀಡುವುದರಲ್ಲಿ ಅವನು ಆನಂದವನ್ನ ಕಾಣ್ತಾ ಇದ್ದ. ಅನ್ವಿತಾ ಕೂಡ ಸಿದ್ಧಾರ್ಥನ ಶಿಸ್ತನ್ನು ಗೌರವಿಸಲು ಶುರು ಮಾಡ್ತಾಳೆ. ಆದರೆ ವಿಕ್ರಮ್ ಈಗ ಸಿದ್ಧಾರ್ಥನ ಹಳೆಯ ಪ್ರೇಯಸಿ ಮಾನ್ಯತಾಳ ಸಾವಿನ ವಿಷಯವನ್ನ ಕೆದಕಲು ಸಂಚನ್ನ ರೂಪಿಸ್ತಾನೆ ಇದ್ದ. ಸಿದ್ಧಾರ್ಥ್ ತನ್ನ ನೋವನ್ನು ಅನ್ವಿತಾಳಿಂದ ಮರೆಮಾಚ್ತಾ ಇದ್ದಾನೆ ಎಂಬ ಸಂಶಯ ಹುಟ್ಟುಹಾಕಲು ವಿಕ್ರಮ್ ಸಿದ್ಧತೆಯನ್ನು ಸಂಪೂರ್ಣವಾಗಿ ನಡೆಸ್ತಾ ಇದ್ದಾನೆ. ಸಿದ್ಧಾರ್ಥ್ ಮತ್ತು ಅನ್ವಿತಾ ಪರಸ್ಪರ ಅರ್ಥ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಪ್ರಯತ್ನ ಮಾಡಬೇಕಾದ್ರೆ ವಿಕ್ರಮ್ ತನ್ನ ಎರಡನೇ ಹಂತದ ಕುತಂತ್ರವನ್ನು ಆರಂಭಿಸ್ದ. ಸಿದ್ಧಾರ್ಥ್ನ ಅತೀತವಾದ ನೋವನ್ನು ಬಳಸಿಕೊಂಡು ಅನ್ವಿತಾಳ ಮನಸ್ಸನ್ನು ಕೆಡಿಸೋದು ಅವನ ಉದ್ದೇಶವಾಗಿತ್ತು. ಒಂದು ಸಂಜೆ ಅನ್ವಿತಾ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅವಳಿಗೆ ಅನಾಮಧೇಯ ಪಾರ್ಸೆಲ್ ಒಂದು ಬರುತ್ತೆ. ಕುತೂಹಲದಿಂದ ಅದನ್ನು ಬಿಚ್ಚಿ ನೋಡಿದಾಗ ಅನ್ವಿತಾಳಿಗೆ ಶಾಕ್ ಆಗಿತ್ತು. ಅದರಲ್ಲಿ ಸಿದ್ಧಾರ್ಥ್ ಮತ್ತು ಮಾನ್ಯತಾ ಎಂಬ ಹುಡುಗಿಯ ಹಳೆಯ ಫೋಟೋಗಳು ಹಾಗೂ ಸಿದ್ಧಾರ್ಥ್ ಬರೆದಿದ್ದಂತಹ ಕೆಲವು ಹಳೆಯ ಡೈರಿ ಪುಟಗಳಿದ್ವು. ಅದರಲ್ಲಿನ ಒಂದು ಸಣ್ಣ ಚೀಟಿ ಅನ್ವಿತಾಳನ್ನ ಇನ್ನಷ್ಟು ಆತಂಕಕ್ಕೆ ಈಡು ಮಾಡುತ್ತೆ. ಸಿದ್ಧಾರ್ಥ್ ಇಂದಿಗೂ ಕೂಡ ಮಾನ್ಯತಾಳನ್ನ ಮರೆತಿಲ್ಲ, ನೀನು ಕೇವಲ ಒಂದು ಜಾಗ ತುಂಬಲು ಬಂದಿರುವಂತಹ ಒಂದು ನೆರಳು ಅಷ್ಟೇ ಅಂತ ಹೇಳಿ. ಅನ್ವಿತಾಳ ಮನಸ್ಸಿನಲ್ಲಿ ಸಂಶಯದ ಬಿರುಗಾಳಿ ಶುರುವಾಯಿತು. ಅಂದು ರಾತ್ರಿ ಸಿದ್ಧಾರ್ಥ್ ಫೋನ್ ಮಾಡಿದಾಗ ಅವಳು ಸರಿಯಾಗೇ ಮಾತಾಡಲಿಲ್ಲ. ಸದಾ ಲವಲವಿಕೆಯಿಂದ ಇರ್ತಾ ಇದ್ದಂಥ ಅನ್ವಿತಾ ಇಷ್ಟೊಂದು ಮೌನವಾಗಿರುವುದು ಸಿದ್ಧಾರ್ಥ್ಗೆ ವಿಚಿತ್ರ ಅನಿಸಿದ್ರು ಕೂಡ ಮರುದಿನ ಬೆಳಗ್ಗೆ ಸಿದ್ಧಾರ್ಥ್ ನೇರವಾಗಿ ಅನ್ವಿತಾಳ ಮನೆಗೆ ಬಂದಾಗ ಅವಳು ಆ ಫೋಟೋಗಳನ್ನು ಅವನ ಮುಂದೆ ಇಟ್ಟು ನೇರವಾಗಿ ಕೇಳ್ತಾಳೆ, ಯಾರು ಈ ಮಾನ್ಯತಾ? ನೀವು ನನ್ನನ್ನು ಮದುವೆ ಆಗುತ್ತಿರುವುದು ಕೇವಲ ಒಬ್ಬ ವ್ಯಕ್ತಿಯ ಜಾಗ ತುಂಬಲಿಕ್ಕ? ಅನ್ವಿತಾಳ ಕಣ್ಣಲ್ಲಿ ಕಣ್ಣೀರು ಮತ್ತು ಹತಾಶೆ ಇತ್ತು. ಸಿದ್ಧಾರ್ಥ್ ಆ ಫೋಟೋಗಳನ್ನು ನೋಡಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಅವನು ಅವಳಿಂದ ಯಾವುದನ್ನು ಮರೆಮಾಚೋಕೆ ಬಯಸಲೇ ಇಲ್ಲ. ಸಿದ್ಧಾರ್ಥ್ ಬಹಳ ಶಾಂತವಾಗಿ ಅನ್ವಿತಾಳ ಪಕ್ಕ ಕುಳಿತು ತನ್ನ ಜೀವನದ ಕರಾಳ ಕಥೆಯನ್ನು ಬಿಚ್ಚಿಡ್ತಾನೆ. ಅನ್ವಿತಾ, ಮಾನ್ಯತಾ ತನ್ನ ಪ್ರೇಯಸಿಯಲ್ಲ, ಅವಳು ನನ್ನ ತಂಗಿ. ಅವಳು ನನ್ನ ಬದುಕಿಗೆ ಪ್ರೇರಣೆಯಾಗಿದ್ಲು. ಆದರೆ ಕೆಲವು ವರ್ಷಗಳ ಹಿಂದೆ ಅವಳು ಪ್ರವಾಸಕ್ಕೆ ಹೋದಾಗ ಕಾಲ್ಜಾರಿ ಬಿದ್ದು ಮೃತಪಟ್ಟಳು. ಅವಳ ಸಾವಿಗೆ ನಾನೇ ಕಾರಣ ಎಂಬ ಅಪರಾಧ ಪ್ರಜ್ಞೆ ನನ್ನ ಇಷ್ಟು ವರ್ಷ ಕಾಡ್ತಾ ಇದೆ. ಆ ನೋವನ್ನು ಮರೆಯಲು ನಾನು ಶಿಸ್ತು ಮತ್ತು ಕೆಲಸದ ನಡುವೆ ಗೋಡೆ ಕಟ್ಕೊಂಡಿದ್ದೀನಿ. ನಾನು ನಿನ್ನನ್ನು ಮಾನ್ಯತಾಳ ಜಾಗದಲ್ಲಿ ನೋಡಿಲ್ಲ, ಬದಲಾಗಿ ನಿನ್ನ ಚೈತನ್ಯದಿಂದಲೇ ನಾನು ಈ ನೋವಿನಿಂದ ಹೊರಬರ್ತಾ ಇದ್ದೇನೆ. ಸಿದ್ಧಾರ್ಥ್ನ ಈ ಪ್ರಾಮಾಣಿಕ ನುಡಿಗಳು ಕೇಳಿದ ಅನ್ವಿತಾಳಿಗೆ ತನ್ನ ಸಂಶಯದ ಬಗ್ಗೆ ಸಂಕೋಚ ಆಗುತ್ತೆ. ಅವಳು ಸಿದ್ಧಾರ್ಥನ ನೋವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಧೈರ್ಯ ತುಂಬುತ್ತಾಳೆ. ವಿಕ್ರಮ್ ಮಾಡಿದ ಈ ಸಂಚು ಸಿದ್ಧಾರ್ಥ್ ಮತ್ತು ಅನ್ವಿತಾಳನ್ನ ದೂರ ಮಾಡುವ ಬದಲು ಅವರ ನಡುವಿನ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಅನ್ವಿತಾ ತಾನೇ ಸಿದ್ಧಾರ್ಥ್ಗೆ ಹೇಳಿದ್ಲು, ನಾವು ಹಳೆಯ ನೆನಪುಗಳ ಭಯದಲ್ಲಿ ಬದುಕೋದು ಬೇಡ ಸಿದ್ಧಾರ್ಥ್, ನಾವು ಹೊಸ ಪ್ರಪಂಚವನ್ನು ಕಟ್ಟೋಣ ಆಯ್ತಾ? ವಿಕ್ರಮ್ ತನ್ನ ಪ್ಲಾನ್ ಕೆಲಸ ಮಾಡುತ್ತಿರುವುದನ್ನು ಕಂಡು ಹುಚ್ಚನಂತಾದ. ಅವನು ಅನ್ವಿತಾಳಿಗೆ ಮಾನಸಿಕವಾಗಿ ತೊಂದರೆ ನೀಡಲು ಅವಳ ಹೊಸ ಸ್ಮಾರ್ಟ್ ಆಪ್ ಡೇಟಾವನ್ನು ಹ್ಯಾಕ್ ಮಾಡಲು ಪ್ರಯತ್ನಿಸ್ತಾನೆ. ಸಿದ್ಧಾರ್ಥ್ ಮತ್ತು ಅನ್ವಿತಾ ಈಗ ಹೊರಗಿನ ಶತ್ರುಗಳು ಹೇಗೆ ಎದುರಿಸ್ತಾರೆ, ಮದುವೆ ಸಿದ್ಧತೆಗಳನ್ನು ಹೇಗೆ ಸಾಕ್ತವೆ, ಬಹಳ ಕುತೂಹಲಕಾರಿಯಾಗಿರುತ್ತೆ. ಮದುವೆಗೆ ಇನ್ನು ಕೇವಲ ಒಂದು 10 ದಿನಗಳು ಬಾಕಿ ಇತ್ತು. ಸಿದ್ಧಾರ್ಥ್ ಮತ್ತು ಅನ್ವಿತಾ ಇಬ್ಬರೂ ತಮ್ಮ ವೃತ್ತಿ ಜೀವನ ಮತ್ತು ಮದುವೆಯ ಸಿದ್ಧತೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಪ್ರಯತ್ನಿಸ್ತಿದ್ರು. ಸಿದ್ಧಾರ್ಥ್ ತನ್ನ ಶಿಸ್ತಿನ ದಿನಚರಿಯನ್ನು ಸ್ವಲ್ಪ ಸಡಿಲಗೊಳಿಸಿ ಅನ್ವಿತಾಳ ಸ್ಮಾರ್ಟ್ ಆಫ್ ಕೆಲಸಗಳಲ್ಲಿ ಆಸಕ್ತಿಯನ್ನು ತೋರಿಸೋಕೆ ಶುರು ಮಾಡ್ತಾನೆ. ಅನ್ವಿತಾ ತನ್ನ ಹೊಸ ಆಫೀಸ್ಗೆ ಬೇಕಾದಂತಹ ಸಾಫ್ಟ್ವೇರ್ ವಿನ್ಯಾಸಗಳನ್ನು ಸಿದ್ಧಪಡಿಸ್ತಾ ಇದ್ದಾಗ ವಿಕ್ರಮ್ನ ಕೊನೆಯ ಸಂಚು ಆರಂಭ ಆಯಿತು. ವಿಕ್ರಮ್ ಅನ್ವಿತಾಳ ಕಂಪ್ನಿಯ ಗೌಪ್ಯ ಮಾಹಿತಿಯನ್ನು ಕದ್ದು ಅವಳ ಕ್ಲೈಂಟ್ಸ್ಗಳಿಗೆ ಸುಳ್ಳು ಇಮೇಲ್ಗಳನ್ನು ಕಳಿಸೋಕೆ ಶುರು ಮಾಡ್ತಾನೆ. ಇದರಿಂದ ಅನ್ವಿತಾಳ ವೃತ್ತಿ ಜೀವನಕ್ಕೆ ದೊಡ್ಡ ಹೊಡೆತ ಬೀಳುವ ಸಾಧ್ಯತೆ ಖಂಡಿತ ಇತ್ತು. ಈ ವಿಷಯ ತಿಳಿದ ಅನ್ವಿತಾ ಕಂಗೆಟ್ಟು ಹೋಗ್ತಾಳೆ. ಅವಳು ಕಷ್ಟಪಟ್ಟು ಕಟ್ಟಿದಂತಹ ಕನಸು ಮದುವೆಗೆ ಮುಂಚೆಯೇ ಮಣ್ಣು ಪಾಲಾಗ್ತದೆ.
ಎಂಬ ಆತಂಕ ಅವಳನ್ನು ಆವರಿಸಿತು. ಸಿದ್ಧಾರ್ಥ್ ಆ ವಿಷಯವನ್ನು ತಿಳಿದಾಗ ಸುಮ್ಮನೆ ಕೂರಲೇ ಇಲ್ಲ. ಅವನು ಒಬ್ಬ ವೈದ್ಯನಾಗಿದ್ದರೂ ಕೂಡ ತಾಂತ್ರಿಕ ವಿಷಯಗಳಲ್ಲಿ ಅವನಿಗೆ ಜ್ಞಾನ ಇತ್ತು. ಅವನು ಅನ್ವಿತಾಳ ಬೆನ್ನಿಗೆ ನಿಂತು, ಅನ್ವಿತಾ ಹೆದರಬೇಡ, ಸತ್ಯ ಯಾವತ್ತೂ ಗೆಲ್ಲುತ್ತೆ, ನಾವು ಲೀಗಲ್ ಆಗಿ ಎದುರಿಸೋಣ ಅನ್ನೋ ಧೈರ್ಯವನ್ನು ಕೊಟ್ಟು ಸಿದ್ಧಾರ್ಥನ ಪ್ರಭಾವ ಬಳಸಿ ಸೈಬರ್ ಕ್ರೈಮ್ ವಿಭಾಗಕ್ಕೆ ದೂರನ್ನು ನೀಡ್ತಾನೆ. ಅನ್ವಿತಾ ಕೂಡ ತನ್ನ ಬುದ್ಧಿವಂತಿಕೆಯಿಂದ ಬಳಸಿ ವಿಕ್ರಮ್ ಹ್ಯಾಕ್ ಮಾಡಿದಂತಹ IP ಅಡ್ರೆಸ್ಸನ್ನು ಪತ್ತೆ ಹಚ್ಚುತ್ತಾಳೆ. ಇಬ್ಬರು ಜೊತೆಯಲ್ಲಿ ಕೆಲಸ ಮಾಡಿ ವಿಕ್ರಮ್ನ ಎಲ್ಲ ಕುತಂತ್ರಗಳನ್ನು ಬಯಲಿಗೆ ಎಳಿತಾರೆ. ವಿಕ್ರಮ್ ಮಾಡಿದ ಡಿಜಿಟಲ್ ಅಪರಾಧಗಳು ಸಾಬೀತಾದಾಗ ಪೊಲೀಸರು ಅವನನ್ನು ಆಫೀಸ್ನಲ್ಲೇ ಬಂಧಿಸ್ತಾರೆ. ಈ ವಿಕ್ರಮ್ನ ಅಂತ್ಯ ಅನ್ವಿತಾಳಿಗೆ ದೊಡ್ಡ ನೆಮ್ಮದಿಯನ್ನೇ ತರುತ್ತೆ. ವಿಕ್ರಮ್ನ ಕಿರುಕುಳದಿಂದ ಮುಕ್ತಿ ಸಿಕ್ಕಿ ನಂತರ ಮದುವೆ ಸಂಭ್ರಮ ಮನೆ ಮಾಡುತ್ತೆ. ಮನೆಯಲ್ಲಿ ಹಸೆಮಣೆ ಸಿದ್ಧವಾಗಿತ್ತು. ಅನ್ವಿತಾಳ ಕೈಯಲ್ಲಿ ಮೆಹಂದಿ ರಂಗೇರಿತ್ತು. ಆದರೆ ಮದುವೆಯ ಮುಹೂರ್ತಕ್ಕೆ ಕೆಲವೇ ಗಂಟೆಗಳ ಮೊದಲು ಸಿದ್ಧಾರ್ಥ್ಗೆ ಆಸ್ಪತ್ರೆಯಿಂದ ತುರ್ತು ಕರೆ ಬಂದಿತ್ತು. ಒಬ್ಬ ಸಣ್ಣ ಮಗುವಿಗೆ ಹಾರ್ಟ್ ಸರ್ಜರಿ ಮಾಡುವಂಥ ಅನಿವಾರ್ಯತೆ ಅನ್ನೋದು ಎದುರಾಗುತ್ತೆ. ಸಿದ್ಧಾರ್ಥ್ ದ್ವಂದ್ವದಲ್ಲಿದ್ದನು. ಒಂದು ಕಡೆ ತನ್ನ ಮದುವೆ, ಇನ್ನೊಂದು ಕಡೆ ಒಬ್ಬ ಮಗುವಿನ ಪ್ರಾಣ ಇದೆ. ಅನ್ವಿತಾ ಸಿದ್ಧಾರ್ಥ್ನ ಕಣ್ಣುಗಳನ್ನು ನೋಡಿ ಅವನ ಮನದ ತುಡಿತವನ್ನು ಅರ್ಥ ಮಾಡಿಕೊಂಡ್ಳು. ಹೋಗಿ ಬನ್ನಿ ಸಿದ್ಧಾರ್ಥ್, ಮದುವೆಗಿಂತ ಒಬ್ಬ ಮಗುವಿನ ಪ್ರಾಣ ಉಳಿಸೋದು ನಿಜವಾಗ್ಲೂ ದೊಡ್ಡ ಧರ್ಮ. ನೀವು ಮರಳಿ ಬರುವವರೆಗೂ ಖಂಡಿತ ನಾನಲ್ಲಿ ಕಾಯ್ತಾ ಇರ್ತಾನೆ ಎಂದು ಅವಳು ಅವನನ್ನು ಕಳಿಸ್ಕೊಡ್ತಾಳೆ. ಸಿದ್ಧಾರ್ಥ್ ಆಪರೇಷನ್ ಥಿಯೇಟರ್ಗೆ ಧಾವಿಸ್ತಾನೆ. ಸುದೀರ್ಘ 5 ಗಂಟೆಗಳ ಸರ್ಜರಿ ನಂತರ ಮಗು ಅಪಾಯದಿಂದ ಪಾರಾಯಿತು. ಆ ಮಗುವಿನ ತಂದೆ ತಾಯಿಯ ಕಣ್ಣೀರು, ಆ ಹಾರೈಕೆ ಸಿದ್ಧಾರ್ಥ್ಗೆ ದೊಡ್ಡ ಆಶೀರ್ವಾದವಾದಂತೆ ಕಾಣಿತು. ಅವನು ಸುಸ್ತಾಗಿದ್ರೂ ಕೂಡ ಮುಗುಳ್ನಗುತ್ತಾ ಮದುವೆ ಮಂಟಪಕ್ಕೆ ಸರಿಯಾದ ಸಮಯಕ್ಕೆ ತಲುಪ್ತಾನೆ. ಅನ್ವಿತಾ ಮತ್ತು ಸಿದ್ಧಾರ್ಥ್ ಅಗ್ನಿಸಾಕ್ಷಿಯಾಗಿ ಸಪ್ತಪದಿ ತುಳಿದು ಒಂದಾದರು. ಒಬ್ಬ ಶಿಸ್ತಿನ ವೈದ್ಯ, ಒಬ್ಬ ಕನಸುಗಾರ್ತಿ ಇಂಜಿನಿಯರ್ ಜೀವನ ಈಗ ಹೊಸ ತಿರುವನ್ನು ಪಡೆಯಿತು. ಸಿದ್ಧಾರ್ಥ್ ಅನ್ವಿತಾಳ ರೂಮಿನ ಗೊಂದಲಗಳನ್ನು ಪ್ರೀತಿಸಲು ಕಲಿತಿದ್ರೆ, ಅನ್ವಿತಾ ಸಿದ್ಧಾರ್ಥನ ಶಿಸ್ತಿನ ಜೀವನಕ್ಕೆ ನಗು ತುಂಬಲು ಶುರು ಮಾಡ್ತಾನೆ. ಭಿನ್ನ ಹಾದಿಗಳು, ಇಬ್ಬರು ವ್ಯಕ್ತಿಗಳು ಈಗ ಒಂದೇ ಗುರಿಯತ್ತ ಸಾಗ್ತಾ ಇದ್ರು. ಇಬ್ಬರ ಜೀವನದಲ್ಲಿ ಹೊಸ ಅಧ್ಯಾಯ ಸುಂದರವಾಗಿ ಲವ ಕುಶಲತೆಗಳೊಂದಿಗೆ ಹಸನಾಗಿ ಸಾಗ್ತಾ ಇರೋದೊಂದಿಗೆ ಈ ಕಥೆ ಸುಖಾಂತ್ಯಗೊಳ್ಳುತ್ತೆ.